ಎಲ್ಲ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೆಳಗ್ಗೆ 5:30 ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡ್ಬೋದು ಇನ್ನೂ ಎಷ್ಟು ಕತ್ಲೆ ಆಗಿದೆ ಅಂತೇಳಿ. ನಾನು ಫಸ್ಟು ಬೆಳಗ್ಗೆ ಎದ್ದು ನಂದು ಏನು ರೊಟೀನ್ ಇರ್ತದೆ ಮುಗಿಸ್ಕೊಂಡು ಆಮೇಲೆ ಬಾಕ್ಲು ಕಸ ಎಲ್ಲ ಗುಡಿಸಿ ಈ ಥರ ರಂಗೋಲಿನ ಹಾಕ್ತೀನಿ ಫ್ರೆಂಡ್ಸ್. ಆ ರಂಗೋಲಿ ಹಾಕೋದಂದರೆ ನನಗೆ ತುಂಬ ಇಷ್ಟ. ನಾನು ದಿನದಲ್ಲಿ ಏನು ನನಗೆ ತುಂಬ ಇಷ್ಟಪಟ್ಟು ಮಾಡ್ತೀನಿ ಅಂದರೆ ರಂಗೋಲಿ ಹಾಕೋದನ್ನ. ಅದಾದಮೇಲೆ ನಾನು ನೆಕ್ಸ್ಟು ಬಂದು ಚಿಯಾ ಸೀಡ್ಸ್ನ ನೆನೆ ಹಾಕ್ತೀನಿ ಫ್ರೆಂಡ್ಸ್. ಆ ಚಿಯಾ ಸೀಡ್ಸ್ನ ದಿನ ನೈಟ್ ಮಲ್ಕೊಬೇಕಾದ್ರೆ ಜ್ಞಾಪಿಸ್ಕೊತೀನಿ ನೆನೆ ಹಾಕ್ಬೇಕಾಯ್ತು ಅಂತೇಳಿ. ಮನೆ ಕಂಡು ಆದಮೇಲೆ ಜ್ಞಾಪಕ ಬರುತ್ತೆ ನೆನೆ ಹಾಕ್ಬೇಕಾಯ್ತು ಅಂತ. ತಿರ್ಗಿ ಯಾರಪ್ಪ ಎದ್ದೇಳೋರು ಅಂತೇಳಿ ಬೆಳಗ್ಗೆನಾಗ ನೆನೆ ಹಾಕ್ತೀನಿ. 1-2 ಅವರ್ಸ್ ಆಮೇಲೆ ಕುಡಿತೀನಿ. ಬ್ರೇಕ್ಫಾಸ್ಟಿಗೆ ನಾನು ನೀರು ದೋಸೆ ಮತ್ತು ಚಟ್ನಿನ ಮಾಡಿದ್ದೆ. ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿತ್ತು. ಆಮೇಲೆ ಚಿಯಾ ಸೀಡ್ಸು ನೆಂದಿತ್ತು ಫ್ರೆಂಡ್ಸ್. ಆಮೇಲೆ ಒಂದು 1/4 ಲೀಟ್ರ್ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ನೆನ್ಕೊಂಡು ಆಮೇಲೆ ಕುಡಿದೆ. ಮನೇಲಿ ಯಾಕೋ ಬೋರ್ ಹೊಡಿತಿತ್ತು. ಇಲ್ಲಿ ನಮ್ಮ ಮನೆ ಹತ್ರ ಯಾರೋ ಗಣೇಶನ ಬಿಡ್ತಾಯಿದ್ರು ಫ್ರೆಂಡ್ಸ್. ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡ್ಕೊಂಬಂದೆ. ಹಾಗೆ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಗಣೇಶನಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ಮನೇಲಿ ತರಕಾರಿ ತಗೊಂಬಂದಿದ್ರು, ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ತಿರ್ಗಿ ನಾನು ಸಂಜೆ ಗಾಜಿನ ಮನೆಯಲ್ಲಿ ಅಂದರೆ ಈ ಥರ ಒಂದು ಸ್ಮಾಲ್ ಸೇಲ್ ಹಾಕಿದ್ರು. ಅದು ನೋಡಿಕೊಂಡು ಹಾಗೆ ದಾರಿಲಿ ಬರ್ತಾ ಮಳೆ ಬರ್ತಿದೆ ಫ್ರೆಂಡ್ಸ್. ಹಾಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾನಿರೋದು ಬಂದು ಗುಬ್ಬಿಲಿ. ತುಮಕೂರಿಂದ ಬರಬೇಕಾದ್ರೆ ಹಳ್ಳಿ ರೂಟಲ್ಲಿ ಬಂದಿದ್ದೆ. ಅಂದರೆ ಈ ಕಡೆ ಸೈಡಲ್ಲಿ ಚೆನ್ನಾಗಿದೆ ವಾತಾವರಣ. ಸಿಟಿಲಿ ಬರಲಿಲ್ಲ, ಹಳ್ಳೀಲಿ ಬಂದೆ. ಹಾಗಾಗಿ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೆ ಫ್ರೆಂಡ್ಸ್. ನಂದು ಡೈಲಿ ರೊಟೀನು ಮತ್ತು ವ್ಲಾಗ್ಸು ನಿಮಗೆ ಇಷ್ಟ ಆದರೆ ನನಗೆ ಕಮೆಂಟಲ್ಲಿ ಹೇಳಿ. ನಾನು ಬೇಕಾದರೆ ಅದನ್ನೇ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನಾನು ಬರ್ಬೇಕಾದ್ರೆ ಹಂಗೆ ಪಿಜ್ಜಾನ ತಗೊಂಡು ಬಂದಿದ್ದೆ. ಏನಾದರೂ ತಿನ್ನಬೇಕಂತ ಅನ್ನಿಸ್ತಿತ್ತು, ಆದರೆ ಅಲ್ಲಿ ಮಳೆ ಬರ್ತಿತ್ತು, ತಿನ್ನೋಕ್ಕೆ ನಂಗೆ ಆಗಲೇ ಇಲ್ಲ. ಮನೇಲಿ ಬಂದು ತಿನ್ಕೊಳೋಣ ಅಂತೇಳಿ ತಗೊಂಬಂದಿದ್ದೀನಿ ಫ್ರೆಂಡ್ಸ್. ನೋಡ್ಬೋದು ಸ್ವಲ್ಪ ಅದು ತಣ್ಣಗಾಗಿದೆ. ನಾನು ಓವನಲ್ಲಿ ಇಕ್ಕಿ ಬಿಸಿ ಮಾಡ್ಕೊತೀನಿ. ಅದಾದಮೇಲೆ ನೆಕ್ಸ್ಟು ಟೀನ ಇಕ್ಕಿದ್ದೀನಿ ಫ್ರೆಂಡ್ಸ್. ಟೀ ಇಕ್ಕಿ ಆದಮೇಲೆ ಸಂಜೆ ಆಗಿತ್ತು. ಹುಡುಗರು ತಿನ್ನೋಕ್ಕೇನಾದರೂ ಬೇಕು ಅಂತ ಅಂತಿದ್ರು. ಹಾಗಾಗಿ ಅವ್ರಿಗೆ ಟೊಮೊಟೊ ಬಾತ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ. ಸಂಜೆ ನೋಡ್ಬೋದು ಫ್ರೆಂಡ್ಸ್. ಸಾರಿ ಫ್ರೆಂಡ್ಸ್, ಇದು ಮಧ್ಯಾಹ್ನ ಸಾಂಬಾರು ಮಾಡಿರೋ ಕ್ಲಿಪ್ಪಿಂಗ್ಸು ಮಿಸ್ ಆಗಿಬಿಟ್ಟಿದೆ. ಸಾಂಬಾರಿಗೆ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಇಲ್ಲಿ ರೈಸ್ ಮಾಡೋಕ್ಕೆ ಅಂತೇಳಿ ಬಿಸಿ ನೀರನ್ನ ಇಟ್ಕೊಂಡಿದ್ದೀನಿ. ನಾವು ಮನೆಯಲ್ಲಿ ಅಡುಗೆ ಒಲೆಯಲ್ಲೇ ಫ್ರೆಂಡ್ಸ್ ಮಾಡೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ, ಹಾಗೆ ತುಂಬ ಬೇಗನೂ ಕೂಡ ಆಗಿಬಿಡುತ್ತೆ. ಆದರೆ ಏನಪ್ಪ ಕಷ್ಟ ಅಂದರೆ ಪಾತ್ರೆ ಬೆಳಗೋದೇ ಒಂದು ದೊಡ್ಡ ಕಷ್ಟ ಫ್ರೆಂಡ್ಸ್. ಅದೊಂದು ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ. ಅದಾದ ನೆಕ್ಸ್ಟು ಸಾಂಬಾರು ಮತ್ತು ರೈಸ್ ರೆಡಿಯಾಗಿತ್ತು. ಈಗ ನಾನು ಮುದ್ದೆನ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ನಾನು ಮುದ್ದೆ ಯಾವ ಥರ ಮಾಡ್ತಾಯಿದ್ದೀನಿ ಅಂತೇಳಿ. ಯಾರಿಗಾದರೂ ಬಿಸಿ ಬಿಸಿ ಮುದ್ದೆ ಊಟ ಮಾಡೋಕ್ಕೆ ಇಷ್ಟ ಇದ್ದರೆ ಪ್ಲೀಸ್ ಬೇಗ ಬೇಗ ಬನ್ನಿ, ಊಟ ಮಾಡ್ಕೊಂಡು ಹೋಗ್ಬೋದು. ಬಿಸಿ ಬಿಸಿ ಬೇಳೆ ಸಾರು, ಬಿಸಿ ಬಿಸಿ ರಾಗಿ ಮುದ್ದೆ ಊಟ ಮಾಡ್ತಾಯಿದ್ರೆ ಅದೊಂದು ಫೀಲಿಂಗ್ ನೆಕ್ಸ್ಟ್ ಲೆವೆಲಲ್ಲೇ ಇರುತ್ತೆ ಫ್ರೆಂಡ್ಸ್. ನಂದು ಬೆಳಗ್ಗೆ ಮತ್ತು ಮಧ್ಯಾಹ್ನ ರೋಟೀನ್ ಆದಮೇಲೆ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮನೆಯೆಲ್ಲ ಅಡುಗೆ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಬೇಕು, ಚೆನ್ನಾಗಿ ಕಾಣಬೇಕಂದ್ರೆ. ಈ ಕಡೆ ಸೌದೆ ಎಲ್ಲ ತೆಗೆದು ಕ್ಲೀನಾಗಿ ಕಸ ಗುಡಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾನು ಯಾವುದು ಏನು ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಅಡುಗೆ ಮನೆ ಮಾತ್ರ ಕ್ಲೀನಾಗಿ ಮಡಗಿರ್ತೀನಿ ಫ್ರೆಂಡ್ಸ್. ನಂಗೆ ಅಡುಗೆ ಮನೆ ಕ್ಲೀನಾಗಿಲ್ಲ ಅಂದರೆ ಮೂಡೆಲ್ಲ ಫುಲ್ಲು ಆಫ್ ಆಗಿಬಿಡುತ್ತೆ. ನನಗೇನು ಮಾಡೋಕ್ಕೂ ಮೂಡೇ ಇರೋಲ್ಲ. ನೋಡ್ಬೋದು ಯಾವ ಥರ ರೆಡಿಯಾಗಿದೆ ನನ್ನ ಅಡುಗೆ ಮನೆ ಅಂತೇಳಿ. ತಿರ್ಗಾ ನಾನು ಏನಾದರೂ ತಿನ್ನಬೇಕಂತ ಅನ್ನಿಸ್ತಿತ್ತು. ಮತ್ತು ಹುಡುಗರಿಗೆ ಸ್ನ್ಯಾಕ್ಸ್ ಬಾಕ್ಸ್ಗೂ ಕೂಡ ಏನೂ ಇರಲಿಲ್ಲ. ಹಾಗಾಗಿ ತುಂಬ ಸಿಂಪಲ್ಲಾಗಿ ಇದೆಲ್ಲ ಉಪಯೋಗಿಸ್ಕೊಂಡು ಒಂದು ಲಾಡು ಥರ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಇದು ನೋಡ್ಬೋದು, ಇದರಲ್ಲಿ ಹಾಕಿರೋಂಥ ಎಲ್ಲ ಐಟಮ್ಸು ಕೂಡ ನಮಗೆ ಆರೋಗ್ಯಕ್ಕೆ ಬೆನಿಫಿಟ್ಸ್ ಆಗಿರೋ ಅಂಥ ಐಟಮ್ಸೇ. ನಿಮಗೂ ಎಲ್ಲ ಗೊತ್ತಿರೋ ಅಂಥ ವಿಷಯನೇ, ನಾನೇನು ಹೇಳೋ ಅಂಥದ್ದೇ ಇಲ್ಲ. ಇದನ್ನು ನಾನು ಫಸ್ಟಿಗೆ ಪೌಡ್ರನ್ನ ಮಾಡ್ಕೊತಾ ಇದ್ದೀನಿ. ಈ ಥರ ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಬೆಲ್ಲನ ಹಾಕ್ಕೊಬೇಕು ನಿಮ್ಮ ಸ್ವೀಟಿಗೆ ತಕ್ಕಷ್ಟು.
ಈ ಥರ ಹಾಕಿ ಆದಮೇಲೆ ನೀವು ಬೇಕಾದರೆ ಪೌಡ್ರು ಕೂಡ ಹಂಗೆ ಸ್ಟೋರ್ ಮಾಡಿ ಮಡಿಕೊಬೋದು, ಇಲ್ಲಾಂದರೆ ಈ ಥರ ಲಾಟು ಟೈಪ್ ಕೂಡ ಮಾಡ್ಕೊಬೋದು. ಪೌಡ್ರು ನೀವು ಬಿಸಿ ಬಿಸಿ ಹಾಲಿಗೆ ಒಂದು ಸ್ಪೂನ್ ಹಾಕ್ಕೊಂಡು ಕುಡಿತಾ ಇದ್ದರೆ ಒಂದು ಎನರ್ಜಿ ಬೂಸ್ಟ್ ಥರ ಬರುತ್ತೆ, ತುಂಬ ಎನರ್ಜಿಯಾಗಿ ಇರ್ತೀವಿ. ನಂದು ಮಧ್ಯಾಹ್ನ ರೊಟೀನು ಸಾಯಂಕಾಲ ರೊಟೀನ್ ಆಯಿತು. ಈಗ ರಾತ್ರಿ ರೊಟೀನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಬಂದು ಬೆಳಗ್ಗೆಯಿಂದ ನಾನು ಸಂಜೆ ತನಕ ಏನೇನು ಕೆಲಸ ಮಾಡಿದ್ದೆ, ನಂದು ರೊಟೀನ್ ಏನಿದೆ ಶೇರ್ ಮಾಡ್ಕೊಂಡಿದ್ದೀನಿ. ಫುಲ್ ಡೀಟೇಲ್ಸಾಗಿ ಶೇರ್ ಮಾಡಿಲ್ಲ, ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ಕೊಂಡಿದ್ದೀನಿ. ನಂದು ಫಸ್ಟ್ ರೊಟೀನೇನೆ ಲಾಂಗ್ ಆಗಿಬಿಟ್ರೆ ನಿಮಗೆ ನೋಡೋಕ್ಕೆ ಬೋರ್ ಆಗಿಬಿಡುತ್ತೆ ಅಂತೇಳಿ ನಾನು ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ತಗೊಂಡು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ರಾತ್ರಿ ರೊಟೀನ್ ಬಂದು ಜಸ್ಟ್ ಸಾಂಬಾರು ಇರುತ್ತೆ, ಅನ್ನ ಮುದ್ದೆ ಮಾಡೋ ರೊಟೀನ್ ಆಗಿರುತ್ತೆ. ಇಲ್ಲಾಂದರೆ ಸಾಂಬಾರಿಲ್ಲ ಅಂದರೆ ಫುಲ್ಲು ಅನ್ನ ಸಾಂಬಾರು ಮುದ್ದೆ 3 ಮಾಡಬೇಕಾಗುತ್ತೆ. ಈ ಕಡೆ ನೋಡ್ಬೋದು ಅನ್ನ ಬೆಂದಿದೆ, ಮುದ್ದೆನೂ ಕೂಡ ಆಗಿದೆ. ಎಲ್ಲರೂ ರೆಡಿಯಾಗಿದ್ದೀವಿ. 1 2 3 ಟಡ್ಯಾನ್, ರಾತ್ರಿ ಮುದ್ದೆನೂ ಕೂಡ ರೆಡಿಯಾಗಿದೆ. ಬಿಸಿ ಬಿಸಿ ಮುದ್ದೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕಟ್ಟಬೇಕಾದ್ರೆ ನಮಗೆ ನಾವು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರ ಹಾಕ್ಕೊಂಡು ಕೂಡ ಅವಾಗವಾಗ ತಿಂತಾಯಿರ್ತೀನಿ, ನನಗೆ ತುಂಬ ಇಷ್ಟ ಆಗುತ್ತೆ. ಅಡುಗೆ ಮಾಡೋ ಅಷ್ಟೊತ್ತಿಗೆ ಅಡುಗೆ ಮನೆಯೆಲ್ಲ ಫುಲ್ ಮೆಸ್ಸಿ ಆಗಿಬಿಟ್ಟಿರುತ್ತೆ ಫ್ರೆಂಡ್ಸ್. ನನಗೆ ಆಮೇಲೆ ಅದು ಕ್ಲೀನ್ ಮಾಡೋ ತನಕ ನಂಗೆ ಸಮಾಧಾನನೇ ಆಗೋಲ್ಲ. ಕ್ಲೀನ್ ಮಾಡಿ ಆದಮೇಲೆ ಎಲ್ಲ ಲಾಸ್ಟಿಗೆ ಈ ಥರ ಫುಲ್ಲು ನೀರೆಲ್ಲ ಸ್ಟೋರ್ ಮಾಡಿ ಅಡುಗೆ ಮನೆಯೆಲ್ಲ ಮಿಣ ಅನ್ನಂಗೆ ಮಾಡಿ ಲಾಸ್ಟಿಗೆ ನಂದು ಫೇವ್ರೆಟ್ ಅಂದರೆ ಸ್ಯಾರಿ ಕುಚ್ಚು ಹಾಕೋದು. ಯಾರಿಗಾದ್ರು ಸ್ಯಾರಿ ಕುಚ್ಚನ್ನ ಹಾಕೋ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸ್ಬೋದು. ನಾನು ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನೀವು ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ.